ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜನ. ಈ ಒಂದು ವಿಡಿಯೋದಲ್ಲಿ ಶಿವಾಜಿ ಜಯಂತಿಯ ಶಿಕ್ಷಕರಿಗೆ ಕನ್ನಡ ಭಾಷಣ ನೋಡ್ತೋಣ. ಈ ಒಂದು ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ವೇದಿಕೆಯ ಮೇಲಿರುವ ಗಣ್ಯರಿಗೂ, ಮುಖ್ಯೋಪಾಧ್ಯಾಯರಿಗೂ, ಶಿಕ್ಷಕರ ಬಳಗಕ್ಕೂ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೂ ಶುಭೋದಯ. ಇಂದು ಫೆಬ್ರವರಿ 19, ಭಾರತದ ಹೆಮ್ಮೆಯ ವೀರಪುತ್ರ, ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ. ಈ ಸುದಿನದಂದು ಅವರ ಅದ್ಭುತ ಜೀವನದ ಬಗ್ಗೆ, ಸ್ತ್ರೀಯರಿಗೆ ನೀಡುವ ಗೌರವ, ಹೀಗೆ ಹಲವಾರು ವಿಷಯಗಳ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ನಾನು ಇಚ್ಛಿಸುತ್ತೇನೆ. ಶಿವಾಜಿ ಮಹಾರಾಜರು 1630ರಲ್ಲಿ ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಜನಿಸಿದರು. ಅವರ ತಂದೆ ಶಹಾಜಿ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ. ಶಿವಾಜಿಯವರ ವ್ಯಕ್ತಿತ್ವ ರೂಪಿಸುವಲ್ಲಿ ಅವರ ತಾಯಿ ಜೀಜಾಬಾಯಿಯವರ ಪಾತ್ರ ಬಹುದೊಡ್ಡದ್ದು. ಬಾಲ್ಯದಲ್ಲಿಯೇ ತಾಯಿ ಅವರಿಗೆ ರಾಮಾಯಣ, ಮಹಾಭಾರತದ ಕಥೆಗಳನ್ನು ಹೇಳಿ ಶೌರ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸಿದರು. ಇದರ ಫಲವಾಗಿ ಶಿವಾಜಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ಯುದ್ಧ ಕಲೆ ಮತ್ತು ಆಡಳಿತದಲ್ಲಿ ಪ್ರವೀಣರಾದರು. ಪರಕೀಯರ ಆಳ್ವಿಕೆಯಿಂದ ಜನರನ್ನು ಮುಕ್ತಗೊಳಿಸಲು ಶಿವಾಜಿಯವರು ಕೇವಲ 16ನೇ ವಯಸ್ಸಿನಲ್ಲಿಯೇ ಹಿಂದೂ ಸ್ವರಾಜ್ಯದ ಪ್ರತಿಜ್ಞೆ ಮಾಡಿದರು. ಅತ್ಯಂತ ಕಡಿಮೆ ಸೈನಿಕರೊಂದಿಗೆ ಅಸಾಧ್ಯವಾದ ಕೋಟೆಯನ್ನು ಗೆದ್ದರು. ಅವರು ಬಳಸುತ್ತಿದ್ದ ಗೆರಿಲ್ಲಾ ಯುದ್ಧ ತಂತ್ರವು ಜಗತ್ತಿನ ಇತಿಹಾಸದಲ್ಲೇ ಪ್ರಸಿದ್ಧವಾಗಿದೆ. ಅವರ ಕೆಚ್ಚೆದೆಯ ಸಾಹಸಕ್ಕೆ ಅಫ್ಜಲ್ ಖಾನ್ನ ಸಂಹಾರವೇ ಸಾಕ್ಷಿ. ಅವರು ಕೇವಲ ರಾಜನಾಗದೆ ಜನಸಾಮಾನ್ಯರ ರಕ್ಷಕನಾಗಿ ಜನತಾ ರಾಜ ಎಂದು ಕರೆಸಿಕೊಂಡರು. ಶಿವಾಜಿಯವರ ಸೈನ್ಯವು ಮೊಘಲರ ಬೃಹತ್ ಸೈನ್ಯಕ್ಕೆ ಹೋಲಿಸಿದರೆ ಚಿಕ್ಕದಾಗಿತ್ತು. ಆದರೆ ಅವರು ಗನಿಮಿ ಕಾವ ಅಥವಾ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸಿ ಶತ್ರುಗಳನ್ನು ಸೋಲಿಸುತ್ತಿದ್ದರು. ಬೆಟ್ಟ ಗುಡ್ಡಗಳ ಭೌಗೋಳಿಕ ಜ್ಞಾನವನ್ನು ಬಳಸಿಕೊಂಡು ಹಠಾತ್ ದಾಳಿ ನಡೆಸಿ ಶತ್ರುಗಳನ್ನು ಕಂಗೆಡಿಸುತ್ತಿದ್ದರು. ಆಗ್ರಾದಲ್ಲಿ ಔರಂಗಜೇಬನ ಸೆರೆಯಿಂದ ಹಣ್ಣಿನ ಬುಟ್ಟಿಯನ್ನು ಅಡಗಿ ಕುಳಿತು ತಪ್ಪಿಸಿಕೊಂಡು ಬಂದ ಸಾಹಸವು ಅವರ ಅಸಾಮಾನ್ಯ ಬುದ್ಧಿವಂತಿಕೆಗೆ ಇಂದಿಗೂ ಸಾಕ್ಷಿಯಾಗಿದೆ. ಶಿವಾಜಿ ಮಹಾರಾಜರ ಸ್ವರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಗೌರವವಿತ್ತು. ಅವರು ಇತರ ಧರ್ಮದ ಪವಿತ್ರ ಗ್ರಂಥಗಳನ್ನು ಮತ್ತು ಪ್ರಾರ್ಥನಾ ಮಂದಿರಗಳನ್ನು ಗೌರವಿಸುತ್ತಿದ್ದರು. ಅವರ ಆಡಳಿತದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವಿತ್ತು. ಯುದ್ಧದ ಸಮಯದಲ್ಲಿಯೂ ಶತ್ರು ಪಕ್ಷದ ಮಹಿಳೆಯರಿಗೆ ತಾಯಿಯಂತೆ ಗೌರವ ನೀಡುವಂತೆ ಅವರು ತಮ್ಮ ಸೈನಿಕರಿಗೆ ಕಟ್ಟುನಿಟ್ಟಿನ ಆದೇಶ ನೀಡುತ್ತಿದ್ದರು. ಇಂತಹ ಉದಾತ್ತ ಚಿಂತನೆಗಳೇ ಅವರನ್ನು ಇಂದಿಗೂ ಕೋಟ್ಯಾಂತರ ಜನರ ಹೃದಯದಲ್ಲಿ ಛತ್ರಪತಿಯಾಗಿ ನೆಲೆಗೊಳಿಸುವಂತೆ ಮಾಡಿದೆ. ಪ್ರಿಯ ಮಕ್ಕಳೇ, ಕೊನೆಯದಾಗಿ ಹೇಳುವುದಾದರೆ, ಶಿವಾಜಿ ಮಹಾರಾಜರ ಜೀವನ ನಮಗೆ ಧೈರ್ಯ, ದೇಶಭಕ್ತಿ ಮತ್ತು ಪ್ರಾಮಾಣಿಕತೆಯನ್ನು ಕಲಿಸುತ್ತದೆ. ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ. ಇಂತಹ ಮಹಾನ್ ಚೇತನಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭವಾನಿ, ಜೈ ಶಿವಾಜಿ, ಜೈ ಶಿವಾಜಿ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.